ಇದು ಟ್ಯೂಸ್ಡೇ ವಿಡಿಯೋ. ಟ್ಯೂಸ್ಡೇ ಬೆಳಗ್ಗೆನೇ ಜಿಮ್ಗೆ ಹೋಗ್ಬಿಟ್ಟೆ. ಯಾಕಪ್ಪ ಅಂದರೆ ಮಧ್ಯಾಹ್ನ ಮೇಲೆಲ್ಲ ಬ್ಯುಸಿಯಾಗಿ ಹೋಗ್ತೀನಿ, ಮಕ್ಕಳಿಗೆ ಏನಾದ್ರು ಮಾಡಿಕೊಡ್ಬೇಕು ಅಂತ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಈವ್ನಿಂಗು ಬೇಡ ಹೋಗೋದು ಅಂದ್ಬಿಟ್ಟು ಮಾರ್ನಿಂಗೇ ಹೋಗ್ಬಿಟ್ಟೆ. ಸಾರಿ ಈವ್ನಿಂಗ್ 31st ಅಲ್ವ ಇವತ್ತು. ಸೊ ಹಾಗಾಗಿ ಹಾಲಿಡೇ ಇತ್ತು ಜಿಮ್ಮಲ್ಲಿ. ಹಾಗಾಗಿ ಈವ್ನಿಂಗ್ ಬೇಡ, ಬೆಳಗ್ಗೆನೇ ಮುಗಿಸ್ಕೊಬೇಡ, ಅದರ್ವೈಸ್ ಮಿಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೋದೆ. ನೋಡಿ, ಫ್ಲೆಕ್ಸ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಮಸಲ್ಲಿ ಇವಾಗ ಬರ್ತಾ ಇದೆ. ಅದಾದಮೇಲೆ ಮನೆಗೆ ಬಂದು ಮಾಡ್ತಾಯಿದ್ದೀನಿ ಆಮ್ಲೆಟ್. ನನ್ನ ಸ್ಪೆಷಲು ವೆಜ್ ಆ್ಯಂಡ್ ಡಯಟ್ಗೆ ಬೇಕಾಗಿರುವಂಥ ಆಮ್ಲೆಟ್ ಈಸ್ ಅ ಗುಡ್, ಬಟ್ ಅದಕ್ಕಿನ್ನೂ ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ರೆ ಇನ್ನೂ ಸೂಪರ್ ಗುಡ್ ಆಗಿರುತ್ತೆ. ಫೈಬರು ಎಲ್ಲ ಸಿಗುತ್ತೆ. ಸೊ ಜೀವನದಲ್ಲಿ ಏನಿಲ್ಲದ್ರೂ ಪರವಾಗಿಲ್ಲ, ಊಟದಲ್ಲಿ ಹಸಿರು ಸೊಪ್ಪು, ಕಲರ್ ತರಕಾರಿ ಹಾಕೋದು ವೆರಿ ಇಂಪಾರ್ಟೆಂಟ್. ಸೊ ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ, ಸಾಂಬಾರು ಸೊಪ್ಪು ಹಾಕಿದ್ದೀನಿ ಕಟ್ ಮಾಡಿ. ಅದ್ರ ಜೊತೆಗೆ ಒಂದು ಈರುಳ್ಳಿನೂ ಕಟ್ ಮಾಡಿಕೊಂಡೆ. ಚಕ ಅಂತ ಕಟ್ ಮಾಡ್ಕೊಂಡು, ನನಗೆ ತರಕಾರಿನ ಭಾಳ ಫಾಸ್ಟಾಗಿ ಕಟ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಹಾಗಾಗಿ ನಂಗೆ ಅಡುಗೆ ಮಾಡುವಾಗ ಅಷ್ಟೇನು ಕಷ್ಟ ಅನಿಸಲ್ಲ. ಸೊ ಫಾಸ್ಟಾಗಿ ಒಂದು ಬೆಂಡೆಕಾಯಿ ಆಗಲಿ ಯಾವುದಾದ್ರೂ ಆಗಲಿ, ಸೊ ಆರಾಮಾಗಿ ಈಸಿಯಾಗಿ ಚಕ ಅಂತ ಕಟ್ ಮಾಡ್ಕೊತೀನಿ. ಸೊ ಆಮ್ಲೆಟ್ಗೆ ಇದನ್ನೆಲ್ಲ ಸಣ್ಣಾಗಿ ನೀವು ಮೆಣಸಿನ್ಕಾಯಿ ನಾನು ಹಾಕಲ್ಲ, ಯಾಕೆಂದರೆ ನನಗೆ ಅಸಿಡಿಟಿ ಆಗುತ್ತೆ. ಸೊ ಅದ್ರ ಖಾರ ನನಗೆ ಸೂಟ್ ಆಗಲ್ಲ, ನೆಕ್ಸ್ಟ್ ಡೇಗೆ ತಲೆನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಹಾಕಲ್ಲ. ಚಿಲ್ಲಿ ಪೌಡರು ಮತ್ತು ಸಾಲ್ಟು ಅಷ್ಟು ಆ್ಯಸ್ ಯೂಶುವಲ್ ಏನು ಆಮ್ಲೆಟ್ಗೆ ಹಾಕ್ತೀರ ಅದು ಹಾಕೊಳ್ಳಿ, ಬಟ್ ವೆಜಿಟೇಬಲ್ಸ್ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಟೊಮೆಟೊ ಹಾಕೋಬೋದು, ನೀವು ಬೇಕಂದರೆ ಕ್ಯಾಪ್ಸಿಕಮ್ ಹಾಕೋಬೋದು, ಸೊಪ್ಪುಗಳು ಯಾವ ಸೊಪ್ಪಿದ್ರೂ ಹಾಕೊಳ್ಳಿ. ಈವನ್ ಮಶ್ರೂಮು ಕೂಡ ನೀವು ಬೇಯಿಸಿ ಮಶ್ರೂಮ್ನ ಹಾಕೋಬೋದು. ಸೊ ಅದರ ಹಾಕ್ಕೊಂಡು ಬೆಳಗ್ಗೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತೊಗೊಂಡ್ರೆ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಮಿಕ್ಸ್ ಮಾಡಿ ಚೆನ್ನಾಗಿ. ಸೊ ನೀವು 2 ಆಮ್ಲೆಟ್ ಹಾಕೋಬೋದು, 3 ಹಾಕೋಬೋದು. ನಾನು ಮೊಟ್ಟೆ ಸಣ್ಣ ಇದ್ದಿದ್ದರಿಂದ 3 ಹಾಕ್ಕೊಂಡೆ. ಅದರಲ್ಲಿ ಎಲ್ಲೋನ ಒಂದು ತೆಗೆದ್ಬಿಡಿ, ಬೇಕಂದರೆ 2 ಸಣ್ಣ ಇದೆ 2 ಹಾಕ್ಕೊಳ್ಳಿ, ಸಣ್ಣ ಇಲ್ಲಾಂದರೆ ಒಂದೇ ಹಾಕ್ಕೊಳ್ಳಿ, ದಪ್ಪತಿದ್ರೆ 1 ಹಾಕೋಬೋದು ನೀವು. ಸೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಸೊಪ್ಪು ಹಾಕಿರೋದ್ರಿಂದ ಅದು ಬೇಗ ಮಿಕ್ಸ್ ಆಗುತ್ತೆ. ಸೊ ಬಟ್ ಟೇಸ್ಟಿ ಆಗುತ್ತೆ. ಸೊ ನಿಮಗೆ ಬೇಕಂದರೆ ಜಾಸ್ತಿ ಮಸಾಲ ಹಾಕ್ಬಿಡಿ, ಹೊಟ್ಟೆಗೆ ಎಫೆಕ್ಟ್ ಆಗುತ್ತೆ. ಸೊ ಸ್ವಲ್ಪನೇ ಲೈಟಾಗಿ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪನೇ ಎಣ್ಣೆ ಹಾಕಬೇಕು ತವಾಗೆ, ಜಾಸ್ತಿ ಎಣ್ಣೆ ಹಾಕಿ ಮಾಡೋಕ್ಕೆ ಹೋಗಬೇಡಿ ಆಮ್ಲೆಟ್ನ. ಲೈಟಾಗಿ ಎಣ್ಣೆ, ಜಾಸ್ತಿ ಎಣ್ಣೆ ಹಾಕಿದ್ರೆ ನೀವು ಹೆಲ್ದಿಯಾಗಿ ತಿಂತಾ ಇರ್ತೀರ ಎಗ್ಗು. ಅದ್ರ ಜೊತೆಗೆ ಎಣ್ಣೆ ತಿಂದರೆ ಏನು ಯೂಸ್ ಅಲ್ವಾ? ಸೊ ಅದ್ರದ್ದು ಎಫೆಕ್ಟ್ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಎಣ್ಣೆನ ಸ್ವಲ್ಪನೇ ಹಾಕಬೇಕು. ನೋಡಿ, ಹಂಗೆ ಸಾವ್ರಿದ್ದೀನಿ ನಾನು, ಬರೀ ಎಣ್ಣೆ ಅಲ್ಲೆಲ್ಲೋ ನಿಮಗೆ ತೇಲ್ತಾ ಇಲ್ಲ. ಸಾವ್ರದ್ಮೇಲೆ ಸ್ಲೋ ಊರಿಗಿಟ್ರೆ ನೀವು ಎಣ್ಣೆ ಕಮ್ಮಿ ಹಾಕಿದಾಗ ಆಟೋಮೆಟಿಕಲಿ ಅದು ಆಟೋಮೆಟಿಕಾಗಿ ಬೇಯುತ್ತೆ. ಅದ್ರ ಜೊತೆಗೆ ನಿಮಗೆ ಎಣ್ಣೆನೂ ಆಗಲ್ಲ. ಸೊ ನೀವು ಜಾಸ್ತಿ ಉರಿ ಕೊಟ್ಬಿಟ್ಟು ಮಾಡಿಬಿಟ್ಟು ಅದು ಅಂಟ್ಕೊಳ್ಳುತ್ತೆ, ಅವಾಗ ಕಿತ್ತೋಗುತ್ತೆ. ಅವಾಗ ನಿಮ್ಗೆ ಫ್ರಸ್ಟ್ರೇಷನ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಮಾಡುವಾಗ ಅಯ್ಯೋ ಬಿಡು ಎಣ್ಣೆ ಹಾಕ್ಬಿಡೋಣ ಅನಿಸುತ್ತೆ. ಅದ್ರ ಬದಲು ಸ್ಲೋ ಊರಿನಲ್ಲಿ ಇಟ್ಟು ನಿಧಾನಕ್ಕೆ ಹಾಕಿ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಬೇಯುತ್ತೆ. ಇದ್ರ ಮೇಲೆ ಒಂದು ಮುಚ್ಚಿಬಿಟ್ರೆ ಅದೇನಾಗುತ್ತೆ, ಆಟೋಮೆಟಿಕ್ ಆಗೋದು ಆ ಉರಿ ಸ್ಟೀಮಲ್ಲಿ ಬೇಯ್ಕೊಳ್ಳುತ್ತೆ. ದೋಸೆ ಎಲ್ಲ ಹೆಂಗೆ ಸ್ಟೀಮಲ್ಲಿ ಬೇಯ್ಕೊಳ್ಳುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಫ್ಲಿಪ್ ಆಯಿತು. ಸೊ ಪೇಷನ್ಸ್ ಇರಬೇಕು ಅಷ್ಟೇ, ಏನಿಲ್ಲ, ಒಂದು 5 ನಿಮಿಷ ತೊಗೊಳುತ್ತೆ ಒಂದು ಆಮ್ಲೆಟ್ ಮಾಡ್ಕೊಳ್ಳೋಕ್ಕೆ, ಏನು ಭಾಳ ಟೈಮ್ ತೊಗೊಳ್ಳಲ್ಲ. ಅದಾದ್ಮೇಲೆ ಮನೆಯವ್ರಿಗಾಗಿ ಮಾಡಿದ್ದೆ ನಾನು ಮೈಸೂರು ಸ್ಟೈಲ್ ಒಚ್ಚಿಲಿ ಅಂತ ಹೇಳ್ತಾರೆ, ಅಕ್ಕಿ ರೊಟ್ಟಿ. ಅದು ಇದೊಂಥರ ಡಿಫ್ರೆಂಟ್, ಇದಕ್ಕೆ ಒಚ್ಚಿಲಿ ಅಂತಲೇ ಹೇಳ್ತಾರೆ, ಗೊತ್ತಿಲ್ಲ ಇನ್ನು ಬೇರೆ ಲ್ಯಾಂಗ್ವೇಜಲ್ಲಿ ಇಲ್ಲ ಅಂತ. ಅಕ್ಕಿ ರೊಟ್ಟಿ ಅಂತಲೇ ಹೇಳ್ಕೊಬೋದು ನೀವು. ಅದನ್ನು ನೋಡಿ, ಇದು ಆಮ್ಲೆಟ್ ಆಗೋಯ್ತು ರೆಡಿ, ಅದನ್ನು ತೆಗೆದು ಸೈಡ್ಗಿಟ್ಟೆ. ಸೊ ನನಗೆ ರೆಡಿ ಆಗೋಗುತ್ತೆ ಅಂತ. ಸೊ ಹೋಗೋಕ್ಕಿಂತ ಮುಂಚೆನೇ 1 ಅವರ್ ಮುಂಚೆನೇ ಅಕ್ಕಿ ನೆನೆ ಹಾಕಿಬಿಟ್ಟು ಅದನ್ನು ದೋಸೆ ಥರ ಮಾಡಿ, ಅದ್ರದ್ದೆಲ್ಲಿ ನನ್ನ ದೋಸೆ ಎಲ್ಲೋ ಹೊಟ್ಟೋಗಿದೆ. ಆಮ್ಲೆಟ್ ತಿಂದಾದ್ಮೇಲೆ ಶೂಟ್ ಮಾಡಿದ್ನಾ ಗೊತ್ತಾಗ್ತಿಲ್ಲ ನನಗೆ. ಸೊ ಮೊದಲು ಆಮ್ಲೆಟ್ ಹೊಟ್ಟೆ ಹಸಿತಲ್ಲ, ಮೇ ಬಿ ನಾನು ಅದನ್ನು ತಿಂದ್ಬಿಟ್ಟೆ ಅನಿಸುತ್ತೆ. ಸೊ ಅವರೆಲ್ಲ ಹೇಳೋದೆಲ್ಲ ಲೇಟ್ ಮಾಡಿದಲ್ಲ, ಮಕ್ಕಳು ಹಾಲಿಡೇಸ್ ಅಂತ ಕರೆಕ್ಟ್. ಸೊ ಅವಲಕ್ಕಿ ಏನಾರು ಹಾಕೋಬೋದು, ನೀವು ಅನ್ನನಾರು ಹಾಕೋದು, 1 ಇಡೀ ಅನ್ನ ಅಥವಾ 1 ಇಡೀ ಅವಲಕ್ಕಿ. ಸೊ ಒಂದು ಅರ್ಧ kg ಅಕ್ಕಿಗೆ 1 ಇಡೀ, ಒಂದು ಕೈ ನಮ್ಮ ಮುಷ್ಟಿ ಎಷ್ಟು ಬರುತ್ತೋ ಅಷ್ಟು ಹಾಕಿ ನೆನೆ ಹಾಕಿ ಇಟ್ಬಿಟ್ರೆ ಬೆಳಗ್ಗೆ 1 ಅವರ್ ನೆನೆ ಹಾಕಿದ್ರೆ ಸಾಕಿದ್ದು. ಅದಾದಮೇಲೆ ಆಡಿಸ್ಕೊಂಡು ಜಸ್ಟ್ ನೀವು ಹೆಂಗೆ ದೋಸೆ ತವ ಮೇಲೆ, ಕಬ್ಬಣದ ತವ ಮೇಲೆ ಹಾಕಿ, ಅವಾಗ ಚೆನ್ನಾಗಿ ಹೇಳುತ್ತೆ ನೋಡಿ. ಕೆಳಗಡೆ ಕ್ರಿಸ್ಪಿ ಇರುತ್ತೆ, ಮೇಲ್ಗಡೆ ಸಾಫ್ಟ್ ಇರುತ್ತೆ. ಇದು ದೋಸೆನೂ ಅಲ್ಲ, ದೋಸೆ ಬೇರೆ ರೊಟ್ಟಿನೇ ಬೇರೆ. ನಾವು ಅಕ್ಕಿ ರೊಟ್ಟಿ ಮಾಡ್ತೀವಿ ಅದೇ ಬೇರೆ. ಇದಕ್ಕೆ ಒಚ್ಚಲಿಗೆ ಅಂತ ಹೇಳ್ತೀವಿ. ಇದಕ್ಕೆ ನೀವು ಟೊಮೆಟೊ ಗೊಜ್ಜಾಗಿರ್ಬೋದು, ತರಕಾರಿ ಗೊಜ್ಜು, ಚಟ್ನಿ, ಹುರುಳಿಕಾಳು ಚಟ್ನಿ, ಹೆಸರು ಕಾಳು ಚಟ್ನಿ, ಯಾವುದಾದ್ರೂ ಚಟ್ನಿ ಮಾಡ್ಕೊಳ್ಳಿ. ಅಥವಾ ನಿಮಗೆ ಗಿಣ್ಣು ಮಾಡ್ತಾರೆ ನೋಡಿ, ಗಿಣ್ಣು ಕೆದಗ್ಲಿ ಗಿಣ್ಣು ಅಂತೆಲ್ಲ ಮಾಡ್ತಾರೆ. ಸೊ ಅದಕ್ಕೂ ಸೂಪರಾಗಿರುತ್ತೆ. ಸ್ವೀಟ್ ಜೊತೆ ಆಗಿರ್ಬೋದು, ಖಾರ ಜೊತೆ ಯಾವ ಜೊತೆ ಮಾಡಿದ್ರೂ ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ಫೇವ್ರೇಟಾಗಿ ತಿಂತಾರೆ. ಸೊ ಮನೇಲಿ ಎಲ್ಲರೂ ಹಾಲಿಡೇ ಇದ್ದಾಗಲೇ ಮಾಡ್ತೀನಿ, ಯಾಕಂದರೆ ಅದು ಬಿಸಿ ತಿನ್ನಬೇಕಲ್ವ. ಅದಾದಮೇಲೆ ಕೋಕೋನಟ್ ಎಣ್ಣೀರು ಕೊಟ್ಟು ಅದರದ್ದು ಕಾಯಿ ಉಳಿದಿತ್ತು, ಸೊ ಅದನ್ನು ಮಾಡ್ತಾಯಿದ್ದೆ. ಅದಾದಮೇಲೆ ಮಕ್ಕಳ ವಿಶ್ ಬರ್ಗರು ಅಂತ ಕೇಳ್ತಾ ಹೊರಗಡೆ ಕೊಡಿಸಲ್ಲ, ಪಾಪ ಅವ್ರಿಗೆ ಫ್ರಸ್ಟ್ರೇಷನ್ ಆಗುತ್ತೆ. ಸೊ ಆಮೇಲೆ ಏನು ಮಾಡೋದು, ಅದಕ್ಕೆ ನಾನು ಮನೇಲೇ ಮಾಡಿಕೊಡ್ತೀನಿ. ಸೊ ಈ ಥರ ಯಾವಾಗ ಅವ್ರ ರಜಾ ಇದ್ದಾಗ, ಹಾಲಿಡೇಸ್ ಇದ್ದಾಗ ಈ ಥರ ಮನೇಲಿ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ. ನೋಡಿ, ಮೊದಲು ನಾನು ಕೆಚಪ್ ಮಾಡಿದೆ ಮನೇಲೇ. ಕೆಚಪ್ಪು ವೆರಿ ಈಸಿ, ಸಿಂಪಲ್, ಜಾಸ್ತಿ ಏನಿಲ್ಲ. ಟೊಮೆಟೊ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಅದ್ರ ರೆಸಿಪಿ ಒಂದಿನ ಕೊಡ್ತೀನಿ. ಸೊ ಇವತ್ತು ನಾನು ನಿಮಗೆ ಆಮ್ಲೆಟ್ ರೆಸಿಪಿ ಕೊಟ್ಟಿದ್ದೀನಿ. ನಾನು ಇನ್ನೊಂದು ದಿನ ಈ ಬರ್ಗರ್ ರೆಸಿಪಿ ಬೇಕು ಅಂದರೆ ರೆಸಿಪಿ ಅಂತ ಟೈಪ್ ಮಾಡಿ ಅವಾಗ ಖಂಡಿತ ನಾನು ಕೊಡ್ತೀನಿ. ಸೊ ಅದಾದಮೇಲೆ ಬರ್ಗರ್ ಮಾಡಿಕೊಂಡೆ. ಆಮೇಲೆ ಫ್ರೆಂಚ್ ಫ್ರೈಸ್, ಇದನ್ನು ಡಬಲ್ ಟೈಮ್
ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮೊದಲು ಆ್ಯಕ್ಚುಲಿ ಅದು ನೀರಾಗಿ ಬೇಯಿಸಿ ತೆಗೆದು ಫಿಲ್ಟರ್ ಮಾಡಿ ಒಣಗಾಕಬೇಕು. ಅದಾದಮೇಲೆ ಅದನ್ನು ಫ್ರೈ ಮಾಡಬೇಕು. ಆವಾಗ ಕ್ರಿಸ್ಪಿಯಾಗಿ ಹೊರಗಡೆ ಏನು ಬರುತ್ತಲ್ಲ ಫ್ರೆಂಚ್ ಫ್ರೈಸ್ ಅದೇ ಟೇಸ್ಟ್ ಬಂತಾಯಿತು. ಅದಾದಮೇಲೆ ಆ್ಯಸ್ ಯೂಶ್ವಲು ಬರ್ಗರ್ಗೆ ಏನೇನು ಸೆಟಪ್ ಬೇಕು, ಲೆಟಿವ್ಸು, ಟೊಮ್ಯಾಟೊ, ಆನಿಯನ್ನು, ಒಂದು ಸ್ವಲ್ಪ ಫಸ್ಟ್ ಡೇ ಮಾಡಿದ್ರಿಂದ ನಾನು ಇದೆಲ್ಲ ಲಾಂಗ್ ಪ್ರೊಸೆಸ್. ಮೊದಲೊಂದು ಸಲ ಮಾಡಿದ್ದೆ ನಾನು, ಇದು ಸೆಕೆಂಡ್ ಟೈಮ್ ಮಾಡಿದೆ. ಈಸಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಫಸ್ಟು ಅಡ್ಜಸ್ಟ್ ಆಗೋವರೆಗೆ ಅದು ಅನ್ಸುತ್ತೆ ನಮಗೆ ಲಾಂಗ್ ಪ್ರೊಸೆಸ್ ಅಂತ. ಅದು ಅದರ್ವೈಸ್ ನಾವು ಕರೆಕ್ಟಾಗಿ ಚೆನ್ನಾಗಿ ಮಾಡಿಕೊಂಡ್ರೆ ಈಸಿಯಾಗಿ ಮನೇಲೇ ಮಕ್ಳಿಗೂ ಮಾಡಿಕೊಡೋದು, ದುಡ್ಡು ಉಳಿಯುತ್ತೆ, ಅದ್ರ ಜೊತೆಗೆ ಹೆಲ್ದಿನೂ ಹೌದು. ರೆಸಿಪಿ ಬೇಕಂದ್ರೆ ರೆಸಿಪಿ ಟೈಪ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ಮಾಡಿ ಕೊಡ್ತೀನಿ, ತೋರಿಸ್ತೀನಿ ನಾನು. ಈಸಿ, ವೆರಿ ಈಸಿ. 4-5 ಆಲೂಗಡ್ಡೆ ಬೇಯಿಸ್ಬಿಟ್ರೆ ಅದ್ರ ಏನಿಲ್ಲ, ಮಸಾಲೆ ಹಾಕ್ಕೊಳ್ಳೋದು, ಅದನ್ನು ಮಾಡಿ. ಇವನ್ ತವಾ ಮೇಲೆ ಹಾಕಿನೂ ಮಾಡ್ಬೋದು. ಅದು ತುಂಬ ಎಮರ್ಜೆನ್ಸಿ ಇದ್ರೆ ನಾನು ಇದನ್ನು ಫ್ರೈ ಮಾಡಿದೆ. ನನ್ನ ಮಗ ಇಲ್ಲ ಫ್ರೈ ಮಾಡಿರೋದು ಬೇಕು ಅಂದ, ಹಾಗಾಗಿ. ಅದರ್ವೈಸ್ ನೀವು ತವಾ ಮೇಲೆ ಹಾಕ್ಕೊಂಡು ಮಾಡಿದ್ರೂ ಏನೂ ಆಗೋಲ್ಲ, ಯಾಕೆಂದರೆ ಇದು ಪೊಟ್ಯಾಟೊ ಬೆಂದೇ ಬೇಯುತ್ತೆ. ಈಸಿ ಕೂಡ ಹೌದು. ಏನು ಸಖತ್ತಾಗಿ ಬಂದಿತ್ತು ಗೊತ್ತಾ. ನನ್ನ ಮಗ ಅಂತೂ ಕುಣಿದು ತಿಂದ. ಅಮ್ಮ ಹೊರಗಡೆಗಿಂತ ಮೊದಲು ಇಲ್ಲ ಕೆಚಪ್ ಬೇಕು, ನಂಗೆ ಕೆಚಪ್ ಬೇಕು ಹೊರಗಡೆ ಅಂತಿದ್ದೆ. ನಾನಿಲ್ಲ ಕೆಚಪ್ ಕೊಡಿಸಲ್ಲ, ಅದ್ರಲ್ಲಿ ಕೆಮಿಕಲ್ ಇರುತ್ತೆ, ನಂಗೆ ಕೊಡಲ್ಲ, ಪ್ರಿಸರ್ವೇಟಿವ್ಸ್ ಇರುತ್ತೆ, ಕೊಡಲ್ಲ ಅಂತ ಹೇಳಿದೆ. ಕೊನೆಗೆ ಅದು ವಿಧಿ ಇಲ್ಲ ಅಂತ ಅಂತಿದ್ದು. ಆವಾಗಂತ ನಮ್ಮ ಹೊರಗಡೆ ಥರನೇ ಐತೆ ಅಂತ ಎಂಜಾಯ್ ಮಾಡ್ತಾಯಿದ್ದ. ಅವ್ನು ರೆಕಾರ್ಡ್ ಮಾಡೋಕ್ಕೆ ಕೊಡೋಲ್ಲ ನನ್ನ ದೊಡ್ಡ ಮಗ, ಅವ್ನಿಗೆ ಇಷ್ಟ ಆಗೋಲ್ಲ ವೀಡಿಯೋನಲ್ಲಿ ಬರೋಕ್ಕೆ. ಸೊ ಹಾಗಾಗಿ ಅವ್ನು ರೆಕಾರ್ಡ್ ಮಾಡಲ್ಲ. ಬಟ್ ನನ್ನ ಚಿಕ್ಕ ಮಗ ಇಷ್ಟಪಡ್ತಾನೆ. ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ಎರಡು ಬರ್ಗರು. ಕೊನೆಗೆ ಸಂಜೆಗೆ ಇನ್ನೊಂದು ಉಳಿದಿತ್ತು. ಸೊ ನಮ್ಮ ಮಕ್ಕಳೆಲ್ಲ ತಿನ್ಕೊಂಡ್ರು. ನಮ್ಮ ಮನೆಯವರು ಸಂಜೆ ಹೊರಗಡೆ ಹೋಗಿದ್ರು. ಸೊ ಬಂದಮೇಲೆ ಸಂಜೆ ಅವ್ರಿಗೂ ಕೊಟ್ಟೆ. ಸಖತ್ತಾಗಿತ್ತು. ಕೇಳಿಬಿಡಿ 31st ಆದಂಗೆ ಆಯಿತು, ಎಲ್ಲ ಆಯಿತು. ಸಖತ್ತಾಗಿ ಎಂಜಾಯ್ ಮಾಡ್ತು ನನ್ನ ಮಗ. ಚಿಕ್ಕ ಮಗ ಚೆನ್ನಾಗಿ ಎಂಜಾಯ್ ಮಾಡುತ್ತೆ. ಇದು ನನ್ನ ರಿಯಾಕ್ಷನ್ ನೋಡಿ. ಸೊ ಅದಾದಮೇಲೆ ನನ್ನ ದೊಡ್ಡ ಮಗ ನೀರು ಕುಡ್ಬಿಟ್ಟು ಅವ್ನು ಗ್ಲಾಸಲ್ಲಿ ಅಂದ್ಬಿಟ್ಟು ಜೋರಾಗಿ ಕಿಚ್ಕೊಂಡ್ಬಿಡ್ತಾನೆ. ಅವನು ಸ್ವಲ್ಪ ಸ್ಟ್ರಾಂಗ್ ಇದ್ದಾನೆ ಅವನು, ಹಂಗಾಯ್ತು. ಅದಾದಮೇಲೆ ಈವ್ನಿಂಗಿಗೆ ಆ್ಯಸ್ ಯೂಶುವಲ್ ಫ್ರೂಟ್ ಕಟ್ ಮಾಡ್ಕೊಳ್ಳೋದು. ಇದನ್ನು ಆರ್ಡ್ರ್ ಮಾಡಿದ್ವಿ ಅದರಲ್ಲಿ, ಬಿಗ್ ಬಾಸ್ಕೆಟಲ್ಲಿ ಆ್ಯಪಲ್ ಕಟ್ಟರು. ನಿಜವಾಗ್ಲೂ ಎಷ್ಟು ಯೂಸ್ಫುಲ್ಲು ಗೊತ್ತಾ ಇದು. ನಾನು ಡೈಲಿ ಕಟ್ ಮಾಡಿ ಅದನ್ನು ಹೊರದು ಎಲ್ಲ ಕೊಡೋದು ಬೋರ್ ಆಗ್ತಿತ್ತು. ಈಗ ಸೆಂಟ್ರಲ್ ಇದು ಈಸಿ ಕೆಲಸ. ನಿಜವಾಗ್ಲೂ 150 ರೂಪಾಯಿನೋ ಇತ್ತು. ಬಟ್ ಸ್ಟ್ರೆಂತ್ ಆಗಿದೆ, ತುಂಬ ಚೆನ್ನಾಗಿದೆ. ಈಸಿ ಕಟ್ ಮಾಡೋದುವ ಕೊಟ್ಟವ ಎಲ್ಲನೂ ಬಿಡಿಸಿ ನಾವು ಕಟ್ ಮಾಡೋದಕ್ಕೆ ಒಂದೊಂದು ಸಲ ತುಂಬ ಕೆಲಸ ಇದ್ದಾಗ ಇದು ಈಸಿ ಪ್ರೊಸೆಸ್ಸು. ಒಂದೊಂದು ಯೂಸ್ ಆಗುತ್ತೆ ಅನ್ಕೋತೀನಿ. ಇಷ್ಟು ವರ್ಷ ನಾನು ಏನು ಮಾಡೋಕ್ಕದು ವೇಸ್ಟು ಅದನ್ನು ತೊಗೋತಿರಲಿಲ್ಲ, ಇದ್ರ ಮೇಲೆಲ್ಲ ದುಡ್ಡು ಹಾಕಲ್ಲ. ಅದಾದಮೇಲೆ ವಾಕಿಂಗ್ ಹೋದ್ವಿ. ಆಮೇಲೆ ಬಂದು ರಾತ್ರಿ ಮಲ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಹೊಸ ವರ್ಷ ಅಲ್ವಾ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಅಂದ್ಬಿಟ್ಟು ಬೆಳಗ್ಗೆನೆ ರೆಡಿ ಆದ. ಇದು ನಂದು ಹಳೇ ಸೀರೆನೇ, ಬಟ್ ಈಗ ಫಿಟ್ಟಿಂಗ್ ಮಾಡಿಸ್ದೆ. ಸ್ಟಿಲ್ ಅದು ಭುಜ ಹತ್ರ ಕೂತ್ಕೋತಿರಲಿಲ್ಲ, ಜಾರಿ ಬಿದ್ದೋಗ್ತಾಯಿತ್ತು. ಏನು ಮಾಡಿ ಒಂದು ಸಲ ಬ್ಲೌಸ್ ಫಿಟ್ಟಿಂಗ್ ಹೋದರೆ ಅದು ಹೋದಂಗೆ ನೀವು ಏನೇ ಫಿಟ್ಟಿಂಗ್ ಮಾಡಿಸಿದ್ರು ಸರಿಗಾಗಲ್ಲ. ಸಣ್ಣದಪ್ಪ ಆದರೆ ಓಕೆ, ಸುಮಾರಾಗಾದರೆ ಒಂದು 5 kg 10 kg ಆದರೆ ಓಕೆ. 40 kg ಕಮ್ಮಿ ಆದಾಗ ನಿಮಗೆ ಬ್ಲೌಸ್ ಹೆಂಗೆ ಮಾಡಿದ್ರೂ ಶೇಪಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಾದಮೇಲೆ ಇಲ್ಲಿ ನಮ್ಮ ಥರ ಟೆಂಪಲ್ ಸಿಗೋದು ಕಷ್ಟ, ರೇರು. ಅದ್ರ ಹುಡುಕೇ ಹೋಗಬೇಕು. ನನಗೇನು ಗೊತ್ತಾ, ನಮ್ಮ ಟೆಂಪಲ್ಗೆ ಹೋದರೆ ಅಲ್ಲಿ ಬರೋವಂಥ ಸುವಾಸನೆ, ಗಮನ, ಅಲ್ಲಿ ವೈಬ್ಸು, ಅಲ್ಲಿ ಹೂವು, ಅಲ್ಲಿ ಬೇರೆಯೇ ನಮಗೆ ಫೀಲ್ ಬರುತ್ತೆ ದೇವಸ್ಥಾನ ಟೆಂಪಲು ಅಂತ. ನಂಗೆ ಇಲ್ಲಿ ಎಲ್ಲ ದೇವರು ಒಂದೇ, ಬಟ್ ಇಲ್ಲಿ ಟೆಂಪಲ್ಗೂ ಅಲ್ಲಿ ಟೆಂಪಲ್ಗೂ ಬಹಳ ವ್ಯತ್ಯಾಸ. ನಮ್ಮ ಟೆಂಪಲ್ಗೆ ಹೋದರೆ, ಸೌತ್ ಇಂಡಿಯನ್ ಟೆಂಪಲ್ ಹೋದರೆ ಒಂಥರ ಫೀಲ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಹಾಗಾಗಿ ಈ ಟೆಂಪಲ್, ಮುರುಗನ್ ಟೆಂಪಲ್, ಇದು ಆ್ಯಕ್ಚುಲಿ ತಮಿಳಿಯನ್ ಟೆಂಪಲೇ, ಬಟ್ ಅಲ್ಲಿ ಎಲ್ಲ ದೇವ್ರುಗಳಿರುತ್ತೆ. ತಿರುಪತಿ ತಿಮ್ಮಪ್ಪ ಆಗಿರ್ಬೋದು, ಲಕ್ಷ್ಮೀ, ಆಂಜನೇಯ, ಎಲ್ಲ ದೇವ್ರುಗಳು ಇದ್ದಾವೆ, ಮುರುಗನ್ ಎಲ್ಲ ಇದೆ. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ನನಗೆ ಯಾವಾಗ ಚೆನ್ನಾಗಿ ಅನಿಸಲ್ಲ, ನನ್ನ ಮೈಂಡ್ ಚೆನ್ನಾಗಿ ಅನಿಸ್ತಿರಲ್ಲ, ಯಾವಾಗ ನಂಗೆ ಸ್ಯಾಡ್ ಆಗ್ತೀನಿ, ಯಾವಾಗ ನಾನು ಲೋ ಫೀಲ್ ಆಗ್ತೀನಿ, ಅಥವಾ ಯಾವಾಗ ಖುಷಿ ಆಗ್ತೀನಿ, ನಾನು ಈ ದೇವ್ರಿಗೆ ಹೋಗೇ ಬರ್ತೀನಿ. ಅಥವಾ ಇನ್ನೊಂದು ಅಯ್ಯಪ್ಪ ಟೆಂಪಲ್ ಇದೆ, ಆ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿ ಅಲ್ಲಿ ಕೂತು ಬರ್ತೀವಿ. ಇಲ್ಲಿ ಹೋದರೆ ಏನಪ್ಪ ಅಂತಂದರೆ, ನಾನು ಬ್ರೇಕ್ಫಾಸ್ಟ್ ಬೆಳಗ್ಗೆ ಇಲ್ಲಿ 11:30ಗೆಲ್ಲ ಈ ದೇವಸ್ಥಾನಗಳು ಕ್ಲೋಸ್ ಆಗಿ ಹೋಗ್ತವೆ. ಸೊ ಹಾಗಾಗಿ ಬೆಳಗ್ಗೆನೇ ನಾಷ್ಟ ಮಾಡಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ತೀನಿ. ಅಲ್ಲಿ ಹೋದರೆ ಒಂಥರ ತಿನ್ನೋಕ್ಕೂ ತುಂಬ ಮಜಾ ಬರುತ್ತೆ. ಒಂಥರ ಹೊರಗಡೆ ತಿನ್ನೋದೇ ಒಂಥರ ಫೀಲೇ ಬೇರೆ. ಸೊ ನೀವು ಏನೇ ನಮ್ಮಮ್ಮ ಅವರೆಲ್ಲ ಚಿಕ್ಕವರಿದ್ದಾಗ ನಾವು ಎಲ್ಲ ಹತ್ರದಲ್ಲಿದ್ದರು, ಊರ ಹತ್ರ ಗದ್ದೆಗೆ ಹೋಗೋದು ಅಥವಾ ಟೆಂಪಲಲ್ಲಿ ಹೋಗೋದು, ಮಾಡ್ಕೊಳ್ಳೋ ಚಿತ್ರಾನ್ನ ಮೊಸರನ್ನ ಅಕ್ಕಪಕ್ಕದವರೆಲ್ಲ ಸೇರ್ಕೊಂಡು ಹೋಗಿ ತಿಂತಿದ್ರು. ಸೊ ಆ ಥರ ನಂಗೆ ಚೆನ್ನಾಗಿ ನೆನಪಾಗುತ್ತೆ. ಸೊ ಹಾಗಾಗಿ ಇದ್ರ ಮಾಡ್ತೀನಿ. ಅದಾದ್ಮೇಲೆ ದೇವಸ್ಥಾನದಲ್ಲಿ ಇವತ್ತು ಫಸ್ಟ್ ಟೈಮ್ ಪ್ರಸಾದ ಕೊಟ್ಟರು, ತುಂಬ ಕೊಡಲ್ಲ ಎವ್ರಿ ಟೈಮು, ಬಟ್ ಈ ಟೈಮ್ ಏನು ಹೊಸ ವರ್ಷ ಅಂತ ಕೊಟ್ಟಿದ್ದಾರೆ ಕಡಲೆಕಾಳು ಹುಸ್ಲೆ. ಸೊ ಕಾಬೂಲಿ ಚೆನ್ನಾಗಿ ತಗೊಳ್ತೀನಿ, ಒಳ್ಳೆ ಪ್ರೋಟೀನ್ ಕೊಡ್ತಾಯಿದ್ದಾರಪ್ಪ ಅಂತ 2 ಅಲ್ಲಿ ತುಂಬ ಆಯಿತು, 2 ತೊಗೊಂಡೆ ನಾನು, ತಿಂದೆ. ಅದಾದಮೇಲೆ ದೋಸೆ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ನಾನು ಅಲ್ಲಿಗೆ. ದೋಸೆ ನನ್ನ ಪ್ರೋಟೀನ್ ದೋಸೆನೂ ಕೂಡ ನಾನು ಮಾಡ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಸೊ ಈಗ ಸ್ವಲ್ಪ ಸ್ಟ್ರಿಕ್ಟಾಗಿ ಫಾಲೋ ಮಾಡೋಣ ಅಂದ್ಬಿಟ್ಟು. ಸೊ
ಪ್ಲೇಟ್ಸ್ ತೊಗೊಂಡು ಈ ಗಡ್ಬಡಿನಲ್ಲಿ ರೆಡಿಯಾಗೋ ಗಡ್ಬಡಿನಲ್ಲಿ ಇವ್ರನ್ನ ಹೇಳಿಸಿ ರೆಡಿ ಮಾಡೋದಕ್ಕೆ ನಾನು ಪ್ಲೇಟ್ಸ್ ಫಾರ್ ದ ಫಸ್ಟ್ ಟೈಮ್ ನಾನು ಪ್ಲೇಟ್ಸ್ ಮರ್ತೋಗಿದ್ದೀನಿ. ನಾನು ಯೂಶ್ವಲಿ ಈ ಥರದ್ದೆಲ್ಲ ಮರೆಯಲ್ಲ. ಬಟ್ ಇದ್ದಿದ್ರೆಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಸ್ವಲ್ಪ ರೀಲ್ ಮಾಡ್ಕೊಂಡು ಆರಾಮಾಗಿ ಇವತ್ತಿನ ದಿನ ಹೊಸ ವರ್ಷ ಇಷ್ಟೇ ನಾನು ಶೂಟ್ ಮಾಡಿದೆ. ಆಮೇಲೆ ಅಂದ್ಕೊಂಡು ನಾನು ಇವತ್ತಿನೇನು ಶೂಟ್ ಮಾಡಲ್ಲ, ಆರಾಮಾಗಿರ್ತೀನಿ ಅಂತ ಇನ್ನೇನು ಶೂಟ್ ಮಾಡಿಲ್ಲ. ಸೊ ಹೀಗಿತ್ತು ನನ್ನ ಇವತ್ತಿನ ದಿನ. ಸೊ ಎಲ್ಲರೂ ಹೇಗೆ ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ತಿಳಿಸಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.